ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಯು ಆಲ್ ಇನ್ ಟು ದ ಕ್ಯಾಟ್ ಡಿಸೈನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ನಮ್ಮ ಆನ್ಲೈನ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿರುವಂತಹ ಒಂದು ಸಿಂಪಲ್ ಆಗಿರುವಂತಹ ಮಾಡೆಲ್ನ ನಿಮಗೆ ಡಿಸ್ಕಷನ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಏರಿಯಾ ಮಿಲ್ ಬಗ್ಗೆ ನಾವು ನಮ್ಮ ಆನ್ಲೈನ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಸೊ ಅದು ಕಂಪ್ಲೀಟ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂತೇಳಿ ನಾನು ನಿಮಗೆ ಒಂದು ಸಿಂಪಲ್ ಆಗಿರುವಂತಹ ವಿಡಿಯೋ ತೋರಿಸ್ತಾ ಇದ್ದೀನಿ. ಸೊ ಇದು ಡೆಮೋ ವಿಡಿಯೋ ಇದಾಗಿರುತ್ತೆ. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ಕಾಣ್ತಾ ಇರೋವಂತಹ ನಂಬರಿಗೆ ಕಾಲ್ ಮಾಡಿ ನೀವು ಕ್ಲಾಸನ್ನು ಜಾಯಿನ್ ಮಾಡ್ಬೋದು. ಸೊ ನಾನು ಇಲ್ಲೇನು 499 ಸೊ ನಾನು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀನಲ್ಲ ಕ್ಲಾಸಸ್, ಅದು ನಾನು ಸ್ಟಾಪ್ ಮಾಡಿದ್ದೀನಿ. 499ಗೆ ಸ್ಟಾರ್ಟ್ ಮಾಡಿದ್ದೀನಲ್ಲ, ಸೊ ಅದು ಜಸ್ಟ್ ಡೌಟ್ ಕ್ಲಿಯರೆನ್ಸ್ಗೋಸ್ಕರ ಸ್ಟಾರ್ಟ್ ಮಾಡಿದ್ದೆ. ಸೊ ಅದು ನಾನು ಇವಾಗ ಅದನ್ನು ಆಫ್ ಮಾಡಿದ್ದೀನಿ. ಬಿಕಾಸ್ ಆಫ್ ನನಗೆ ಇವಾಗ ಈ 5000 ರೂಪೀಸ್ನ ಕ್ಲಾಸಸ್ ತುಂಬ ಸ್ಕೆಡ್ಯೂಲ್ ಜಾಸ್ತಿ ಆಗಿದೆ. ಸೊ ಆ ಒಂದು ರೀಸನ್ಗೋಸ್ಕರ ಅದನ್ನು ಆಫ್ ಮಾಡಿದ್ದೀನಿ, ರೈಟ್. ಸೊ ಯಾರಾದರೂ 499 ನೀವು ಪರ್ಚೇಸ್ ಮಾಡಿದರೆ, ಸೊ ನೀವು ವಿತ್ ಪ್ರೂಫ್ ಜೊತೆ ನೀವೇನು ಪೇ ಮಾಡಿರ್ತಾರೋ ಅದನ್ನು ಸ್ಕ್ರೀನ್ಶಾಟಲ್ಲಿ ಹಾಕಿ. ಸೊ ನಿಮಗೆ 1500 ರೂಪೀಸ್ ಡಿಸ್ಕೌಂಟ್ ಸಿಗುತ್ತೆ. 5000 ರೂಪೀಸ್ ಇದ್ದಿದ್ದು ಜಸ್ಟ್ 3500ಗೆ ನಿಮಗೆ ಸಿಗುತ್ತೆ, ರೈಟ್. ಸೊ ಹಾಗಾದರೆ ನೋಡಿ, ಫಸ್ಟಿಗೆ ನಾವು ಈ ರೀತಿ ಒಂದು 2D ಡ್ರಾಯಿಂಗನ್ನು ಡ್ರಾ ಮಾಡ್ಕೊತೀವಿ. ಅದನ್ನು 3Dಗೆ ಕನ್ವರ್ಟ್ ಮಾಡ್ತೀವಿ. ಫಸ್ಟಿಗೆ 3Dಗೆ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಸೊ ನಾವು ಇದು ಏನು ಡಿಸ್ಕಷನ್ ಮಾಡ್ತಾ ಇರೋದಂದರೆ, ನಾವು ಟೂಲ್ ಪಾತ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಆ ಒಂದು ಟಾಪಿಕನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ನಾವು ಇಲ್ಲಿ ವೈರ್ ಫ್ರೇಮ್ ಆಗಿರಲಿ, ಸರ್ಫೇಸ್, ಸಾಲಿಡ್, ಇವೆಲ್ಲ ಕಮೆಂಟ್ಸ್ಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡ್ಕೊಂಡು ಟೂಲ್ ಪಾತ್ ಟಾಪಿಕ್ ಬಂದಾಗ ಟೂಲ್ ಪಾತಲ್ಲಿ ನಾವು ಏರಿಯಾ ಮಿಲ್ನ ಒಂದು ಕಂಪ್ಲೀಟ್ ಟಾಪಿಕನ್ನು ನಾವು ಡಿಸ್ಕಷನ್ ಮಾಡುವಾಗ ಈ ರೀತಿ ನಾವು ಡಿಸ್ಕಷನ್ ಮಾಡಿದ್ದೀವಿ, ರೈಟ್. ಸೊ ಇವೆಲ್ಲ ಟೂಲ್ ಪಾತ್ ಡಿಸ್ಕಷನ್ ಆದಮೇಲೆ ಪ್ರೋಗ್ರಾಮಿಂಗ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಮೇನ್ ಕಾನ್ಸೆಪ್ಟ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇವೆಲ್ಲವೂ ನಿಮಗೆ ತಿಳಿದಿದ್ರೆ ಅಲ್ಲಿಂದ ಪ್ರೋಗ್ರಾಮ್ ಬಹಳಷ್ಟು ಏನು ಡಿಫಿಕಲ್ಟ್ ಅಲ್ಲ, ಸಿಂಪಲಾಗಿ ನಮ್ಗೆ ಆಲ್ರೆಡಿ ಟೂಲ್ ಪಾತ್ ಬಗ್ಗೆ ಗೊತ್ತಿರುತ್ತೆ, ಜಸ್ಟ್ ಅಪ್ಲೈ ಮಾಡ್ಕೊಂಡು ಹೋಗೋದಷ್ಟೇ ಇರುತ್ತೆ, ರೈಟ್. ಸೊ ಫಸ್ಟಿಗೆ ನಾವು ಈ ರೀತಿ ಡಿಸೈನ್ ಮಾಡ್ಕೊಂಡು ಟೂಲ್ ಪಾತನ್ನು ತಗೊತೀವಿ. ಟೂಲ್ ಪಾತ್ ತಗೊಂಡಾಗ ನಮಗೆ ಜಾಮಿಟ್ರಿ ಕೇಳುತ್ತೆ. ಸೊ ಫಸ್ಟಿಗೆ ಜಾಮಿಟ್ರಿ ಕೇಳಿದಾಗ ನಾವು ಮಷಿನಿಂಗ್ ರೀಸನ್ನ ಸೆಲೆಕ್ಷನ್ ಮಾಡ್ಕೊಂಡಿರ್ತೀವಿ. ಮಷಿನಿಂಗ್ ರೀಸನ್ ನೀವು ನೋಡ್ಬೋದು, ನಾವು ಈ ರೀತಿ ಇನ್ಸೈಡಲ್ಲಿ ಮಷಿನಿಂಗ್ ರೀಸನ್ನ ಸೆಲೆಕ್ಷನ್ ಮಾಡ್ಕೊತೀವಿ. ಸೊ ಈ ಏರೋ ಮಾರ್ಕ್ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವೆಲ್ಲವೂ ನಮ್ಮ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಅದಾದಮೇಲೆ ಚೈನ್ನ ಒಂದು ಮಾಡಿಫಿಕೇಷನ್, ಆ್ಯಡ್ ಚೈನ್ ಸೈಡ್, ಚೈನ್ ಆಲ್ ಅಂತೇಳಿ, ಸೊ ಇವೆಲ್ಲ ಕೂಡ ನಾವು ಡಿಸ್ಕಷನ್ ಮಾಡ್ತಿರ್ತೀವಿ ನಮ್ಮ ಕ್ಲಾಸಸ್ಸಲ್ಲಿ, ರೈಟ್. ಸೊ ಫಸ್ಟಿಗೆ ಚೈನ್ ಸೆಲೆಕ್ಷನ್ ಆಗಿರುತ್ತೆ. ಇವೆಲ್ಲ ನೀವು ಕಂಪ್ಲೀಟಾಗಿ ಡೀಟೇಲಾಗಿ ಡಿಸ್ಕಷನ್ ಮಾಡಿರ್ತೀವಿ. ಆ್ಯಂಡ್ ಪ್ರಿವ್ಯೂ ಕೂಡ ನಾವು ಯಾವ ರೀತಿ ಏನು ಎಲ್ಲ ಡಿಸ್ಕಷನ್ ಮಾಡಿರ್ತೀವಿ. ಸೊ ಇವೆಲ್ಲ ಕಂಪ್ಲೀಟಾಗಿ ಡಿಸ್ಕಷನ್ ಮಾಡಿದ್ಮೇಲೆ ನಮಗೆ ಪ್ಯಾರಾಮೀಟರ್ಸಲ್ಲಿ ಹೋಗ್ತೀವಿ. ಪ್ಯಾರಾಮೀಟರ್ಸಲ್ಲಿ ಮೇನಾಗಿ ಟೂಲ್ ಪಾತ್ ಟೈಪ್ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. ಇಲ್ಲಿ ಏನೇನು ಇಂಪಾರ್ಟೆಂಟ್ ಎಲ್ಲವೂ ನಾವು ಡೀಟೇಲಾಗಿ ಅನಲೈಸ್ ಮಾಡ್ಕೊತಾ ಬರ್ತೀವಿ. ನೆಕ್ಸ್ಟ್ ಟೂಲ್ ಸೆಲೆಕ್ಷನ್ ಬಗ್ಗೆ ಒಂದು ಸ್ಪೆಷಲ್ ಕ್ಲಾಸಸ್ಗಳಂತೂ ಇದ್ದೇ ಇರುತ್ತೆ, ಕಾಮನ್ ಆಗಿರುತ್ತೆ. ಸೊ ಇದರ ಒಂದು ಹೈಟು, ವಿಡ್ತ್, ಕಾರ್ನರ್ ಎಷ್ಟಿದೆ, ಪ್ರತಿಯೊಂದು ಸಹ ನಾವು ಮಾಡಿಫಿಕೇಷನ್ ಪ್ರತಿಯೊಂದು ನಾವು ಅನಲೈಸ್ ಮಾಡ್ಕೊಂಡು ಟೂಲ್ನ ಸೆಲೆಕ್ಷನ್ ಮಾಡ್ಕೊತೀವಿ. ಟೂಲ್ ಯಾವ ರೀತಿ ಸೆಲೆಕ್ಷನ್ ಮಾಡ್ಕೊಬೇಕು ಪ್ರತಿಯೊಂದು ಕೂಡ ಡಿಸ್ಕಷನ್ ಮಾಡ್ತೀವಿ ನಮ್ಮ ಕ್ಲಾಸಲ್ಲಿ. ನೆಕ್ಸ್ಟ್ ಕಟ್ ಪ್ಯಾರಾಮೀಟರ್ಸ್. ಸೊ ಎವ್ರಿ ಪ್ಯಾರಾಮೀಟರ್ಸಲ್ಲಿ ಕಟ್ ಪ್ಯಾರಾಮೀಟರ್ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಕ್ಲೈಂಬ್ ಅಂದರೆ ಏನು, ಕನ್ವೆನ್ಷನ್ ಅಂದರೆ ಏನು, ಆ್ಯಂಡ್ ಕಟ್ಟಿಂಗ್ ಡೈರೆಕ್ಷನ್, ಜಿಗ್ಜ್ಯಾಗ್ ಅಂದರೆ ಏನು, ಒನ್ ವೇ ಅಂದರೆ ಏನು, ಟಿಪ್ ಕಾಂಪೆನ್ಸೇಷನ್ ಅಂದರೆ ಏನು, ಮ್ಯಾಕ್ಸಿಮಮ್ ರೇಡಿಯಸ್ ಯಾಕೆ ಯೂಸ್ ಆಗುತ್ತೆ, ಪ್ರೊಫೈಲ್ ಟಾಲರೆನ್ಸ್ ಯಾಕೆ ಯೂಸ್ ಆಗುತ್ತೆ, ಆಫ್ಸೆಟ್ ಟಾಲರೆನ್ಸ್ ಯಾಕೆ ಯೂಸ್ ಆಗುತ್ತೆ, ಆ್ಯಂಡ್ ಇವೆಲ್ಲ ನಾವು ಸ್ಟಾಕನ್ನ ಒಂದು ಯಾವ ರೀತಿ ನಾವು ಸ್ಟಾಕನ್ನು ಅಪ್ಲೈ ಮಾಡಬೇಕಾಗುತ್ತೆ, ಆ್ಯಂಡ್ XY ಸ್ಟೆಪ್ ಓವರ್ ಅಂದ್ರೇನು, ಮಿನಿಮಮ್ ಅಂದರೆ ಏನು, ಮ್ಯಾಕ್ಸಿಮಮ್ ಅಂದರೆ ಏನು, ಕೀಪ್ ಟೂಲ್ ಡೌನ್ ವಿತಿನ್ ಯಾಕೆ ಮಾಡ್ಬೇಕು ನಾವು. ಸೊ ಇವೆಲ್ಲವೂ ನಾವು ನಮ್ಮ ಕ್ಲಾಸಸ್ಸಲ್ಲಿ ಡಿಸ್ಕಷನ್ ಮಾಡಿರ್ತೀವಿ. ನೆಕ್ಸ್ಟ್ ಡೆಪ್ತ್ ಆಫ್ ಕಟ್ಟಲ್ಲಿ ಇಲ್ಲಿ ಕೆಲವೊಂದಿಷ್ಟು ಬೇರೆ ಬೇರೆ ಕಮೆಂಟ್ ಬಂದಿರುತ್ತೆ. ಇಲ್ಲಿ ಐಸ್ಲ್ಯಾಂಡ್ ಡೆಪ್ತ್ ಅಂತೇಳಿ ಬಂದಿರುತ್ತೆ, ಐಸ್ಲ್ಯಾಂಡ್ ಫೇಸಿಂಗ್ ಅಂತೇಳಿ ಬಂದಿರುತ್ತೆ. ಹಾಗಾದರೆ ಏನು ಇವೆಲ್ಲ ಕೂಡ ನಾವು ಡಿಸ್ಕಷನ್ ಮಾಡಿರ್ತೀವಿ. ಆ್ಯಂಡ್ ಟೇಪರ್ ವಾಲ್ ಯಾವ ಒಂದು ಟೈಮಲ್ಲಿ ಯೂಸ್ ಮಾಡಬೇಕು, ಇದು ಸ್ಟ್ರೇಟ್ ವಾಲ್ ಇದೆ. ನೆಕ್ಸ್ಟ್ ಟೇಪರ್ ವಾಲ್ ಸೆಲೆಕ್ಟ್ ಮಾಡಿದಾಗ ಟೇಪರ್ ವಾಲ್ ಬರುತ್ತೆ. ಸೊ ಇಲ್ಲಿ ಟೇಪರ್ನ ಆ್ಯಂಗಲ್ ಎಷ್ಟಿದೆ, ಐಸ್ಲ್ಯಾಂಡ್ ಟೇಪರ್ ಆ್ಯಂಗಲ್ ಎಷ್ಟಿದೆ, ಈ ರೀತಿ ಪ್ರತಿಯೊಂದು ನಾವು ಡಿಸ್ಕಷನ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಆಪ್ಷನ್ ಬಂದು ಮೋಷನ್ ಯಾವ ರೀತಿ ನಮಗೆ ಮಿನಿಮಮ್ ವ್ಯೂರಲ್ ಮೋಷನ್ ಯಾವಾಗ ಯೂಸ್ ಮಾಡಬೇಕು, ಆ್ಯಂಡ್ ಇದನ್ನು ಯಾವಾಗ ಯೂಸ್ ಮಾಡಬಾರ್ದು, ಹಾರ್ಡ್ ಮಟೀರಿಯಲ್, ರಫ್ ಮಟೀರಿಯಲ್ ಆಗಿರಲಿ ಅಥವಾ ಸ್ಮೂತ್ ಮಟೀರಿಯಲ್. ಸೊ ಅದರ ಮೇಲೆ ನಾವು ಈ ಒಂದು ಸೆಲೆಕ್ಷನ್ನ ಮಾಡಬೇಕಾಗುತ್ತೆ. ಆ್ಯಂಡ್ ಬ್ರೇಕ್ ಥ್ರೂ ಬಗ್ಗೆ ಡಿಸ್ಕಷನ್ ಮಾಡಿರ್ತೀವಿ. ಆ್ಯಂಡ್ ಲಿಂಕಿಂಗ್ ಪ್ಯಾರಾಮೀಟರ್ಸ್, ಇದ್ರ ಬಗ್ಗೆ ವೆರಿ ಇಂಪಾರ್ಟೆಂಟ್ ಆಗಿದ್ದು. ಲಿಂಕಿಂಗ್ ಪ್ಯಾರಾಮೀಟರ್ ನಮಗೆ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಟಾಪ್ ಆಫ್ ದ ಸ್ಟಾಕ್ ಅಂದ್ರೇನು, ಡೆಪ್ತ್ ಆಫ್ ಕಟ್ ಅಂದ್ರೇನು, ಆಬ್ಸಲ್ಯೂಟ್ ಅಂದ್ರೇನು, ಇಂಕ್ರಿಮೆಂಟಲ್ ಅಂದರೆ ಏನು, ಎಲ್ಲವೂ ಪ್ರತಿಯೊಂದು ನಾವು ನಮ್ಮ ಕ್ಲಾಸಲ್ಲಿ ಡಿಸ್ಕಷನ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಪ್ಲೇನ್ಸ್ ಯಾವ ರೀತಿ ಸೆಲೆಕ್ಷನ್ ಮಾಡ್ಕೊಬೇಕು, ಪ್ಲೇನ್ಸ್ ನಾವು ಟಾಪೇ ಯಾಕೆ ಸೆಲೆಕ್ಷನ್ ಮಾಡ್ಕೊಬೇಕು, ಇಲ್ಲಿ ಬೇರೆ ಬೇರೆ ಪ್ಲೇನ್ಸ್ ಇದೆ, ಫ್ರಂಟ್, ಬ್ಯಾಕ್, ಲೆಫ್ಟ್, ಐಸೋಮೆಟ್ರಿಕ್ ಅಂತೇಳಿ, ಇವನ್ನ ಯಾಕೆ ಸೆಲೆಕ್ಟ್ ಮಾಡಬಾರ್ದು, ಈ ರೀತಿ ಪ್ರತಿಯೊಂದು ನಾವು ನಮ್ಮ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿರ್ತೀವಿ. ಸೊ ಇವೆಲ್ಲ ಡಿಸ್ಕಷನ್ ಆದಮೇಲೆ ನಮಗೆ ಈ ರೀತಿ ಟೂಲ್ ಪಾತ್ ಜನರೇಟ್ ಆಗಿ ಬಂದಿರುತ್ತೆ. ಇಲ್ಲಿ 2 ಟೈಪ್ಸ್ ನಮಗೆ ಕಲರ್ ಕಾಣ್ತಾ ಇದೆ, 3 ಟೈಪ್ಸ್ ಕಾಣ್ತಾ ಇದೆ, ರೈಟ್.
ಸೊ ಇವೆಲ್ಲದರ ಮೀನಿಂಗ್ ಏನು, ಬ್ಲೂ ಕಲರ್ ಮೀನಿಂಗ್ ಏನು, ಗ್ರೀನ್ ಕಲರ್ ಮೀನಿಂಗ್ ಏನು, ಆ್ಯಂಡ್ ಯೆಲ್ಲೋ ಕಲರ್ದ ಮೀನಿಂಗ್ ಏನು, ಸೊ ಇವೆಲ್ಲ ನಾವು ಡಿಸ್ಕಷನ್ ಮಾಡ್ತೀವಿ. ಸೊ ಈ ಡಿಸ್ಕಷನ್ ಆದಮೇಲೆ ನಾವು 2D ಆ್ಯನಿಮೇಷನ್ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. 2D ಆ್ಯನಿಮೇಷನಲ್ಲಿ ನಾವು ಯಾವ್ಯಾವ ಪಾಯಿಂಟ್ ನಾವು ಅಬ್ಸರ್ವ್ ಮಾಡಬೇಕು ಅದರ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. ಸೊ 2D ಆದಮೇಲೆ ನಾವು 3D ಆ್ಯನಿಮೇಷನ್ ಡಿಸ್ಕಷನ್ ಮಾಡ್ತೀವಿ. 3D ಆ್ಯನಿಮೇಷನಲ್ಲಿ ಸ್ಟಾಕ್ ನಮಗೆ ಯಾವ ರೀತಿ ಉಳಿತು ಏನು ಪ್ರತಿಯೊಂದು ನಾವು ಡಿಸ್ಕಷನ್ ಮಾಡ್ತೀವಿ. ಅದಾದಮೇಲೆ G ಕೋಡ್ M ಕೋಡ್ ಜನ್ರೇಟ್ ಮಾಡಿ ಅದನ್ನು ಹೇಗೆ ಮಾಡಿಫಿಕೇಷನ್ ಮಾಡಬೇಕು ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿರ್ತೀವಿ. ಸೊ ಈ ರೀತಿ ಓವರಾಲ್ ಒಂದು ಕಾನ್ಸೆಪ್ಟ್, ಒಂದು ಬೇಸಿಕ್ಕಿಂದ ಅಡ್ವಾನ್ಸ್ ಲೆವೆಲ್ಗೆ ನಾವು ಕ್ಲಾಸಸನ್ನು ಪ್ರೊವೈಡ್ ಮಾಡ್ತಾಯಿದ್ದೀವಿ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ಕಾಣ್ತಾ ಇರುವಂತಹ ನಂಬರಿಗೆ ಕಾಲ್ ಮಾಡಿ ನನ್ನ ಜೊತೆ ಮಾತಾಡಿ. ಸೊ ನಿಮ್ದೇನು ರಿಕ್ವೈರ್ಮೆಂಟ್ ಇದೆ ಎಲ್ಲವೂ ನಮಗೆ ತಿಳಿಸ್ಕೊಡಿ. ನಾವು ನಿಮಗೆ 100% ಕ್ಲಾಸಸನ್ನು ಪ್ರೊವೈಡ್ ಮಾಡ್ತೀವಿ. ರೈಟ್. ಸೊ ಥ್ಯಾಂಕ್ ಯು.